ಬಾಗಲಕೋಟೆಯಲ್ಲಿ ದಿಢೀರನೆ ಗಣೇಶ ಪ್ರತಿಷ್ಠಾಪನೆ. ನವನಗರದ ಸೆಕ್ಟರ್ ನಂಬರ್ 97ರಲ್ಲಿ ಗಣೇಶ ಮೂರ್ತಿ ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಮೂರ್ತಿ ತೆರವಿಗೆ ಬಾಗಲಕೋಟೆ ಅಭಿವೃದ್ಧಿ ಪ್ರಾಧಿಕಾರ ಗಡುವು ನೀಡಿರೋದು. ಸಾರ್ವಜನಿಕರಿಗೆ 7 ದಿನಗಳ ಗಡುವನ್ನು ನೀಡಿದ ಪ್ರಾಧಿಕಾರ ಗಣೇಶ ಮೂರ್ತಿ ತೆರವುಗೊಳಿಸದೇ ಇದ್ರೆ ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ಪ್ರಾಧಿಕಾರದ ನಡೆಗೆ ಹಿಂದೂಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂ ದೇಗುಲ ನಿರ್ಮಾಣಕ್ಕೆ ಅಡ್ಡಿ ಯಾಕೆ ಅಂತ ಕಿಡಿಕಾರ್ತಾ ಇದ್ದಾರೆ. ಸಾರ್ವಜನಿಕರಿಗೆ 7 ದಿನ ಗಡುವು ಕೊಟ್ಟಿದ್ದಾರೆ. ಅಷ್ಟರೊಳಗೆ ತೆರವು ಮಾಡಿ, ಇಲ್ಲ ಅಂತಂದ್ರೆ ಆಕ್ಷನ್ ತಗೊಳ್ಬೇಕಾಗತ್ತೆ ಅಂತ. ಬಟ್ ಈಗ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇವೆ. ಯಾಕೆ ತೆರವು ಮಾಡಬೇಕು ಅಂತ. ರೂಲ್ಸ್ ಇರೋದ್ರಿಂದ ರೂಲ್ಸ್ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲಿ ಯಾವುದಾದ್ರೂ ಪ್ರತಿಷ್ಠಾಪನೆ ಮಾಡೋದಿದ್ರೆ ಅದಕ್ಕೆ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಹೀಗೆ ಪ್ರತಿಷ್ಠಾಪನೆ ಮಾಡೋದು ಹೇಗೆ ಸರಿ ಅನ್ನೋದೊಂದು ಪ್ರಶ್ನೆ ಇದೆ. ಈಗ ಇಲ್ಲಿ ಜಾಗ ಇದೆ, ನಾವಿಲ್ಲೊಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಾಡ್ತೀವಿ ಅಂತ ಪ್ರತಿಷ್ಠಾಪನೆಗೆ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗಿತ್ತು ಅಂತ ಪ್ರಾಧಿಕಾರ ಹೇಳೋದು. ಪ್ರಾಧಿಕಾರದ ಗಮನಕ್ಕೆ ಬರದೆ ಈ ಜಾಗದಲ್ಲಿ ನಿರ್ಮಾಣ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ಬಟ್ ಇದೊಂದು ಸಂಘರ್ಷಕ್ಕೂ ಕೂಡ ಕಾರಣವಾಗ್ತಾ ಇರೋದು ಪ್ರಾಧಿಕಾರ ಮತ್ತು ಹಿಂದೂ ಸಂಘಟನೆಗಳ ನಡುವೆ. ಇದನ್ನು ಹೇಗೆ ಬಗೆಹರಿಸ್ಕೊಳ್ತಾರೆ, ಹೇಗೆ ಇತ್ಯರ್ಥ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಮೂರ್ತಿ ತೆರವಿಗೆ ಬಾಗಲಕೋಟೆ ಅಭಿವೃದ್ಧಿ ಪ್ರಾಧಿಕಾರ ಇದೀಗ ಗಡುವು ನೀಡ್ತಾ ಇರೋದು. ಸಾರ್ವಜನಿಕರಿಗೆ 7 ದಿನಗಳ ಗಡುವನ್ನು ನೀಡ್ತಾ ಇದೆ ಪ್ರಾಧಿಕಾರ. ಗಣೇಶ ಮೂರ್ತಿ ತೆರವುಗೊಳಿಸದೇ ಇದ್ರೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗ್ತಾ ಇದೆ. ಪ್ರಾಧಿಕಾರದ ನಡೆಗೆ ಹಿಂದೂಗಳು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿರೋದು. ನೀವು ಅಲ್ಲಿನ ಫೋಟೋವನ್ನು ಗಮನಿಸ್ತಾ ಇದ್ದೀರಾ ಅಲ್ಲ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಸೊ ದಿಢೀರ್ ಅಂತಾನೆ ಈ ಗಣೇಶ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ. ಪರ್ಮಿಷನ್ ತೆಗೆದುಕೊಂಡಿಲ್ಲ ಅನ್ನೋದು ಒಂದು ಕಡೆಯಲ್ಲಿ. ಸೊ ಈ ಥರ ಪ್ರತಿಷ್ಠಾಪನೆ ಮಾಡಿರೋದನ್ನ ತೆರವು ಮಾಡಿ ಅಂತ ಹೇಳ್ತಿರೋದು ಯಾಕೆ ಅನ್ನೋದು ಇನ್ನೊಂದು ಕಡೆಯಲ್ಲಿ. ಟೋಟಲ್ ಆಗಿ ಒಂದು ಸಂಘರ್ಷ ಅಲ್ಲಿ ಇದೀಗ ಹುಟ್ಕೊಂಡಿದೆ.